ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಕಣಮ್ಮ ಮಂದಾರ. ಸ್ವಲ್ಪ ತರಕಾರಿ ಎಲ್ಲ ತಗೊಂಬರ್ತೀನಿ. ಸರಿ ಆಯ್ತತೆ, ತಗೊಂಬ. ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಒಳಗಳದು ಹೊರಗಳದು ಎಲ್ಲ ಕಸ ಹೊಡೆದು ಬಿಡಮ್ಮ. ಅಯ್ಯೋ ಯಾಕತೆ ತೊಳೆದ್ರಿ? ನಾನೆಲ್ಲ ತೊಳಿತಿದ್ದೆ. ಯಾಕೆ ತೊಳೆಯಕ್ಕೆ ಹೋದ್ರಿ? ನಾನೆಲ್ಲ ಕಸ ಮುಸ್ರೆ ಎಲ್ಲ ಮಾಡ್ತೀನಿ, ಏನು ಮಾಡಿಬಿಡ್ರಿ ಅತ್ತೆ. ಇನ್ಮೇಲಿಂದ ಆರಾಮಾಗಿ ಕುತ್ಕೊಳ್ರಿ. ನಿಮ್ಮಮ್ಮಯ್ಯ ನಮ್ಮ ಭೂಮಿ ಅತ್ತೆಯವ್ರನ್ನೆಲ್ಲ ನಾವು ಹೊಲ್ದಾಗ ಕರ್ಕೊಂಡು ಹೋಗೈತೆ. ಅದಕ್ಕೆ ನೀನು ಅವ್ರನ್ನೇನು ಬಂದು ಇನ್ನೇನು ಮಾಡ್ತಾರೆ ನೀನು ಒಬ್ಬೆ ಅಂತ ನಾನು ಅದಕ್ಕೆ ನೀನೇನು ಎಲ್ಲೂ ಹೋಗ್ಬೇಡ. ನೂತಿ ಎಲ್ಲೋದ ಇದೇ ರೂಮಾಗೇನೋ ಫೋನ್ ಏನೋ ನೋಡ್ತಿರ್ಬೇಕು, ಹೊಡಿತೀನಿ ಹೇಳತ್ತೆ. ಸರಿ ಅಮ್ಮ ಆಯ್ತು, ತರಕಾರಿ ತಗೊಂಬರ್ತೀನಿ. ಸ್ವಲ್ಪ ನಾಳೆಯಿಂದ ಬೇರೆದು ಏನಾದರೂ ಮಾಡಬೇಕು. ಇಷ್ಟು ದಿವಸ ಬರೀ ಮಟನು ಚಿಕನು ತಿಂದು ಅದೇ ಒಂಥರ ಬೇಜಾರಾಗೈತೆ. ಅದಕ್ಕೆ ಹೋಗಿ ಏನಾದರೂ ತರಕಾರಿ ಸೊಪ್ಪು ಅದೆಲ್ಲ ತಗೊಂಬರ್ತೀನಿ. ಸರಿ ಅತ್ತೆ ಆಯಿತು. ಮತ್ತು ತುಂಬ ಒಳ್ಳೆಯವರು ಇವರು ಅಷ್ಟೇ, ಅವರು ಅಷ್ಟೇ. ಇಂಥ ಅತ್ತೆಯವ್ರನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ, ತುಂಬ ನನಗೆ ಇಷ್ಟಪಡ್ತಾರೆ ಇಬ್ಬರು ಅಷ್ಟೇ. ನಾನೇ ಹೋಗ್ತಿದ್ದೆ ಮಾರ್ಕೆಟ್ಗೆ, ಇನ್ನೇನು ಕೊಯ್ತು ನಮ್ಮ ರಂಜಕ್ಕ. ನಾನು ಪಾತ್ರೆನೂ ತೊಳಿತೀನಿ ನಾನೇನೆ ಬಿಡು ಅಂತ ಹೇಳಿದ್ದೀನಿ. ಪಾತ್ರೆನೆಲ್ಲ ತೊಳೆದಿಕ್ಬಿಟ್ಟೈತೆ. ಇವಾಗ ಕಸ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡ್ತೀನಿ ಬಿಡತ್ತೆ. ನಾನೇನು ಪಾತ್ರೆ ತೊಳೆದಿಕ್ಕೈತೆ, ತೊಳೆದಿಕ್ಕಿ ಕಸ ಹೊಡಿಯಮ್ಮ ಅಂತ ಹೇಳ್ತೈತೆ. ಏನು ಕೆಲಸನೂ ಬಿಡಲ್ಲ ಕಣತ್ತೆ, ಹಂಗೆ ಮಾಡ್ತೈತೆ. ನಾನು ಮಾಡೋಣ ಅನ್ನೋದ್ರೊಳಗೆ ಬೇಗ ಪಟ 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 ಮಾಡಿಬಿಡುತ್ತೆ. ನಮ್ಮ ಹಂಗೇನೆ ನಮ್ಮ ರಂಜು ಅಕ್ಕ ತುಂಬ ಒಳ್ಳೆಯದು. ಇವಾಗ ನನ್ನ ಮಗನಾಗಲಿ, ನನ್ನ ಮಗನ ಇಲ್ಲೋಡು ನಾನು ಬರೀ ಎತ್ತಿ ಕೊಟ್ಟಿದ್ದಷ್ಟೇ. ಈಗ ನನ್ನ ಮಗುಗೆ ನಾನು ಬರೀ ಹಾಲು ಕುಡಿಸಿ ನಾನು ಕೊಡ್ತಿದ್ದಷ್ಟೇ. ಬರೀ ನನ್ನ ಮಗನ ಚಿಕ್ಕವನಿದ್ದ 1 ತಿಂಗಳು ಹುಡುಗ ಹಿಂಗೆ ಬಾಣತನಕ್ಕೆ ನಾನು ಎಲ್ಲೂ ಹೋಗಲಿಲ್ಲ, ಅಂತ ಅವ್ರ ಮನೆಗೆ ನಾನು ಎಲ್ಲೂ ಹೋಗಲಿಲ್ಲ. ಇಲ್ಲೇ ಬಾಣಂತನ ಅಕ್ಕನೇ ಮಾಡಿದ್ದು. ನನ್ನ ಮಗನಂತ ಕೆಳಕ್ಕೆ ಬಿಟ್ಟಿಲ್ಲ. ನೋತನ್ನ ಅಷ್ಟು ಚೆನ್ನಾಗಿ ಸಾಕೈತೆ. ನನ್ನ ಗಂಡನ್ನು ನೀವು ನೋಡಲಿಲ್ಲ ಅಂದರೂ ಪರವಾಗಿಲ್ಲಲ್ಲ, ನೋಡ್ತೀರಾ. ಏನು ಮುಂದೆ ಏನಾದರೂ ಬಂದರೂ ನನ್ನ ಗಂಡನ್ನು ನೋಡಲಿಲ್ಲ ಅಂದರೆ ಅವರಿಬ್ಬರು ಮಾತ್ರ ನೀನು ನೋಡಲೇಬೇಕು. ಅದ್ರಾಗೂ ನಮ್ಮ ರಂಜು ಅಕ್ಕ ತುಂಬ ಚೆನ್ನಾಗಿ ಅವರು ನನ್ನ ಮಗನ ಸಾಕಿದ್ದಾರೆ. ಹಂಗೆ ಯಾರೂ ಸಾಕಿಲ್ಲ ಬಿಡು. ಅಷ್ಟು ಇಲ್ಲಡು. ಅವ್ನ ಮಾತು ನಾನು ಬೈದ್ರೂ ಬೈಬೇಡ ಅವ್ನು ಇರೋನೊಬ್ಬ ಅಂತ ಎಷ್ಟು ಚೆನ್ನಾಗಿ ಸಾಕೈತೆ ಅಂದರೆ ಅಷ್ಟು ಚೆನ್ನಾಗಿ ಸಾಕೈತೆ. ನನ್ನ ಮಗನ್ನ ಭಾಳ ಚೆನ್ನಾಗಿ ಸಾಕೈತಿ. ಅವ್ರನ್ನ ಮಾತ್ರ ನೀನು ಕೊನೆವರೆಗೂ ಕೈ ಬಿಡಬೇಡ ಕಣಮ್ಮ. ಹೇಳಿರ್ತೀನಿ, ಇವತ್ತು ಹೇಳ್ತೀನಿ. ಅವ್ರನ್ನ ಮಾತ್ರ ಯಾವತ್ತೂ ಏನು ನಂಬಕ್ಕೆ ಹೋಗ್ಬೇಡ. ಅವರೇ ಒಂದು ಮಾತು ಅಂದ್ರೂ ನೀನು ನಂಬಕ್ಕೆ ಹೋಗ್ಬೇಡ. ನನ್ನ ಮಗನ ಮಾತ್ರ ಭಾಳ ಚೆನ್ನಾಗಿ ಸಾಕವ್ರು ಅವರು. ಎಲ್ಗೋಗ್ಯಾರಮ್ಮ? ಎಲ್ಲ ಸೊಪ್ಪಿಲ್ದಂಗೆ ಐತೆ ಮನೆ. ಈಗ ಹೋದ್ರಲ್ಲ ಅಜ್ಜಿ, ಎಲ್ಲರೂ ಕುಡ್ದು ಬತ್ತೀವಿ ಅಂತ ಹೊಲ್ತಕ್ಕೆ ಹೋಗ್ಯವ್ರಿ. ಅಪ್ಪ ಇನ್ನೂ ಅಮ್ಮಯ್ಯ ಇವ್ರ ಅತ್ತೆಯರು ಎಲ್ಲರೂ ಇದ್ರ, ಎಲ್ಲರೂ ಎಳ್ಳೀರು ಕುಡ್ದು ಬತ್ತೀವಿ ಅಂತ ಹೋಗ್ಯವ್ರಿ. ನಮ್ಮ ಸಂಗೀತನ ಅದಕ್ಕೆ ಅಮ್ಮ ಹೊಲ್ತಕ್ಕೆ ಹೋಗ್ಬತ್ತೀನಿ ಕಣ. ನಾನು ಗುಳ್ಟಿಗೆ ನಿದ್ಗಣಾಗಿದ್ದೆ. ಅಮ್ಮ ಹೊಲ್ತಕ್ಕೆ ಹೋಗ್ಬತ್ತೀನಿ ಕಣಮ್ಮ, ಮನೆ ತಾಗ ನೋಡ್ಕ ಇಲ್ಲೇ ಇರು ಮನೆ ತಾಗೆ ಅಂತ ಹೇಳೋದ್ಲು. ಹೊಲ್ತಕ್ಕೆ ಹೋದ್ರೆ ನಂಗಾರೆ ನಮ್ಮ ಸಂಗೀತನ ಹೋಗಿ ಹೇಳಂಗಾರೆ. ಹಂಗಾರೆ ಎಲ್ಲರೂ ಹೋಗ್ಯಾರ ಹೊಲ್ದಾಗ ಎಳ್ಳೀರು ಕುಡ್ದು ಬತ್ತೀವಿ ಅಂತ. ಅಪ್ಪಯ್ಯ ಹೋಗ್ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಹಂಗೆ ಅತ್ತೆರು ಅನ್ನೋರಿಗೆ ನಾವು ಬತ್ತೀವಲ್ಲ ನೋಡ್ತೀವಲ್ಲ ನೀನು ಅಂತಂದ್ರು. ಅದಕ್ಕೆ ಕರ್ಕೊಂಡು ಹೋಯ್ತು ಕಣಜ್ಜಿ. ಏನೋ ಮಾತಾಡ್ತಾ ಇದ್ರಿ. ರಂಜು ಅಕ್ಕ ನನ್ನ ಮಗನ ತುಂಬ ಚೆನ್ನಾಗಿ ಸಾಕೈತೆ. ನಾಳೆ ದಿನ ಇಬ್ರು ನೀನು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಇವತ್ತು ನಾವೇನು ಮನೆಗೆ ಆಗ್ಲೇಳಿ ಏನಕ್ಕೂ ನಾವು ತರಕಾರಿ ಸೊಪ್ಪು ಯಾವುದು ತರಲ್ಲ, ಅವರೇ ತಂದು ನನ್ನ ಮಗನ ಅಷ್ಟೇ ಚೆನ್ನಾಗಿ ಸಾಕಿರು. ನಾನು ಅದನ್ನೇ ಹೇಳಿದೆ, ಈಗಳಮ್ಮ ಬೋಲ್ ಚೆನ್ನಾಗಿ ಸಾಕ್ಯಾಳೆ ರಂಜಮ್ಮ. ಮಗನ ಮಾತ್ರ ಇಲ್ಲೋಡು ಭೂಮಮ್ಮ ಎತ್ತಿ ಹಾಲು ಕೊಡ್ತಿದ್ದೆ. ಯಾವಾಗಲೂ ಎತ್ಕೊಂಡು ಹತ್ತು ಸುಧಾರಿಸ್ತಿದ್ದು, ಉಣಿಸ್ತಿದ್ದು, ನೀರು ಒಯ್ತಿದ್ದು. ಕೆಲಸಕ್ಕೆಲ್ಲೋಡು 5 ತಿಂಗಳಿಗೆ ಹೋದೆ ನಮ್ಮಲ್ಲೇ ಕೆಲಸ ಬಿಟ್ಟು ಕೆಲಸಕ್ಕೆ. ಪಾಪನ ಬಿಟ್ಟು 5 ತಿಂಗಳಿಗೆ ಹೋದೆ ನಾನು ಅವಾಗ ಕೆಲಸಕ್ಕೆ. ಎಲ್ಲ ಇವಕ್ಕನೇ ಸಾಕಿರೋದು. ಅವು ನನ್ನ ತಕ್ಕೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗೇ ನಮ್ಮ ರಂಜಕ್ಕಂತಾಗೆ ರೂಢಿ ಆಗಿದ್ದ. ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ, ಈಗಳಮ್ಮ ನಮ್ಮನ್ನು ನೋಡ್ಕೊಂಬಿಲ್ಲ ಅಂದ್ರೂ ನೀನು ಅವ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಮಂದಾರ ಅಂತ. ಇಲ್ಲ ನಿಮ್ಮನ್ನು ನೋಡ್ಕೋಬೇಕು, ಅವ್ರನ್ನೂ ನೋಡ್ಕೋಬೇಕು. ಒಟ್ಟಿನಲ್ಲಿ ಇಬ್ಬರೂ ಕೈ ಬಿಡಬಾರ್ದಮ್ಮ. ಈಗ ಇವತ್ತು ನಿಮ್ಮಮ್ಮ ಬಿಡು ನಮ್ಮ ತವ್ರ ಮನೆ ಅಂತ ಕೊಟ್ಟವಳೆ, ಇವಾಗ ನಿಮ್ಮಮ್ಮ ತವ್ರ ಮನೆ. ನೀವಿಬ್ಬರು ಚೆನ್ನಾಗಿ ಇವಾಗ ನಿಮ್ಮ ಅಕ್ಕ ಹೆಂಗದಾಳ ಹಂಗೆ ನೀನು ಚೆನ್ನಾಗಿ ಇಟ್ಕೊಂಡು ಒಟ್ಟಿನಲ್ಲಿ ಎಲ್ಲರ ತಾಗೂ ಚೆನ್ನಾಗಿ ಇಟ್ಕೊಂಡು ಒಂದು ಗೌರವ ತರಬೇಕಮ್ಮ. ಅದ್ರಾಗೂ ರಂಜಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಪಾಪ ಸುಮ್ಮನಿರುತ್ತೆ, ಏನು ಮಾತಾಡಲ್ಲ. ಅವಾಗ ನಾನು ಬೋಲಿಂದು ಮಾಡಿದೆ ಅಂತ ಅದನ್ನೇ ಇದು ಮಾಡ್ಕೊಂಬತ್ತೆ ಬಿಡಾಕತ್ತ ಅದನ್ನೇ ಮನಸ್ಸಿನಾಗ ಇಕ್ಕೆಂಬ್ತಿ ಅಂತ ನಾನು ಆಗ್ಲಲ್ಲ ಹಂಗೆ ಅಂದ್ಕೊಂತೀನಿ. ಏನು ಮಾತಾಡಲ್ಲ ಕಣಕ್ಕ. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು, ಏನು ಮಾತಾಡಲ್ಲ ಕಣ್ ಶಾಂತ ಆಂಟಿ. ಒಂದು ಮಾತಾಡಲ್ಲ. ಮನೆಗೆಲ್ಲೋಡು ಏನೇ ಸಕ್ಕರೆ ಆಗಿರ್ಬೋದು, ಎಣ್ಣೆ ಬೆಣ್ಣೆ, ಮೊನ್ನೆ ಮಾತ್ರ ನಾವು ದೊಡ್ಡ ಖರ್ಚು ಅಂತೇಳಿ ನಾವೇ ಅದನ್ನೆಲ್ಲ ಖರ್ಚಿಕ್ಕಿ ಅದನ್ನು ಮಾಡೀವಿ. ಇನ್ನು ಮನೆಗೆ ಏನೈತೆ ಗ್ಯಾಸಿಂದ ಹಿಡ್ದು ತರಕಾರಿಯಿಂದ ಹಿಡ್ದು ಇನ್ನೊಬ್ರು ಯಾರನ್ನಾಗಿದ್ರೆ ಅಯ್ಯೋ ಗೌರ್ಮೆಂಟ್ ಸಂಬಳ ಬರುತ್ತೆ ಅವ್ರಿಬ್ರಿಗೂ ನಾವ್ಯಾಕೆ ಮನೆಗೆ ಇಕ್ಕಾನ. ನಾನು ನನ್ನ ಗಂಡ ಇನ್ನು ಆರಾಮಾಗಿ ಇಕ್ಕೊಂಡು ನಾವು ಇರ್ಬೋದಲ್ಲ. ಬರೀ ಇನ್ನೊಬ್ರು ಯಾರಾದರೂ ಆಗಿದೆ ನಾವು ಯಾಕೆ ಮನೆಗೆ ಒಂದು ಉಪ್ಪು ತರಲ್ಲ, ಒಂದು ಹುಣಸೆ ಹಣ್ಣು ತರಲ್ಲ, ಒಂದು ತರಕಾರಿ, ಒಂದು ಕೊತ್ತಂಬರಿ ಸೊಪ್ಪು ಸಮೇತ ನನ್ನ ತಾಮಲ್ಲ. ಎಲ್ಲ ನಮ್ಮ ಅಕ್ಕನೇ ತಗೊಂಬೋದು ಅಂಥದ್ರಾಗೆ ಅಷ್ಟು ಅಲ್ಲ. ಒಳ್ಳೆ ಬುದ್ಧಿ ಬಂದೈತಿ ಇವತ್ತು. ಅವ್ರು ಕೊಡ್ತಾರೆ ಅಂತಲ್ಲ, ಅವರು ಏನೋ ಮಾತಾಡಲ್ಲ ಮೊದ್ಲಿನ್ಕೋ ಇವಾಗಿನ್ಕೋ. ಅವಾಗೇನೋ ಫಸ್ಟಿಗೆ ಎಲ್ಲರಿಗೂ ಸಿಟ್ಟು ಬರುತ್ತೆ. ಬೇರೆ ಹೋಗ್ಬೇಕಾರಾಗಲಿ ಅದೆಲ್ಲ ಅಣ್ಣ ತಮ್ಮಂದರು ವಾರಿಗಿತ್ತೇರಂದ್ಮೇಲೆ ಬರುತ್ತೆ. ಅದನ್ನ ಬಂದಿರೋದನ್ನ ಈಗ ಹಿಂಗೆ ತಿತ್ಕೊಂಡು ಹೋಗ್ಬೇಕು. ಹಿಂಗೆ ತಿತ್ಕೊಂಡು ಹೋದ್ರೆ ಯಾವುದೇ ಇರಲ್ಲ ಯಾರೇ ಆಗಲಿ.
ಹ್ಞೂ ಮತ್ತೆ ಈಗ ಎಲ್ಲರ ಮನೆಯಾಗೂ ಜಗಳ ಇದ್ದಿದ್ದೇನೆ, ಅವನ್ನೆಲ್ಲನ ಸುಧಾರಿಸ್ಕೊಂಡು ಹೋಗ್ಬೇಕು. ಭೂಮಮ್ಮ ಹೇಳ್ತಾ ಇರೋದು ಕರೆಕ್ಟ್. ನಾನು ಹೇಳೋಣ ಅಂದ್ಕೊಂತಿದ್ದೆ, ಅದಕ್ಕೆ ನಾನು ಇವಾಗ ಹೇಳಿದೆ. ಇರಲಿಲ್ಲ, ಈಗ ಯಾತ ಮಾರ್ಕೆಟ್ಗೆ ಹೋಗ್ತೀನಿ, ತರಕಾರಿ ತಗೊಬತ್ತೀನಿ, ನಾಳೆಗೆ ಏನಾನ ಬೇರೆದು ಮಾಡೋಣ, ತಲೆ ಕೆಲಸ ಮಾಡಿದ್ವಿ ಅದನ್ನೆಲ್ಲ ಊಟ ಮಾಡಿರು, ಅದಕ್ಕೇ ಇವಾಗ ಎಲ್ಲ ತರಕಾರಿ ತಗೊಬತ್ತೀನಿ, ಬೆಳಗ್ಗೆ ಏನಾನ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡೋಕ್ಕೆ ಅಂತ. ಪಾಪ ನಮ್ಮ ಅತ್ತೆರೆಲ್ಲ ಅಷ್ಟೊಂದು ಜನ ಬಂದಿರೋ ಒಂದಿಷ್ಟು ಬೇಜಾರಿಕ್ಕೆಮಲ್ಲ. ನೋಡಿ ನಮ್ಮ ಕಡೆಗಳರಿಲ್ಲ ಅಲ್ಲ, ಭೂಮಿ ಕಡೆಗಳವ್ರು ಬಂದವರಲ್ಲ ಅಂತೇಳಿ ಇನ್ನೊಬ್ರು ಯಾರನ್ನಾಗಿದ್ದು ಬೇಜಾರು ಮಾಡ್ಕೊಂಬಾರು. ಅವ್ರ ಕಡೆಗಳಾರ ಇದ್ದಾರೆ, ನಾನು ಯಾಕೆ ಮಾಡಿಕ್ಕನ, ಅವರೇ ಇದ್ದಾರೆ ಇವರೇ ಇದ್ದಾರೆ ಅಂತ ಯಾತು ಇದು ಮಾಡ್ಕೊಂಬಲ್ಲ. ಬೇಜಾರಿಕ್ಕೆಂಬಂಗೆ ಅಷ್ಟು ಚೆನ್ನಾಗೇ ಮಾಡಿಕೊತೆ ಏನಾಗಲಿ. ಎಲ್ಲರಿಗೂ ಊಟಕ್ಕೆ ಇಕ್ತು, ಮುದ್ದೆ ಮಾಡ್ತು, ತಲೆ ಸಾಂಬಾರು ಮಾಡಿದೆ ನಾನು, ಅನ್ನ ಮುದ್ದೆ ಮಾಡಿ ಊಟಕ್ಕೆ ಇಕ್ತು. ಇವರು ಎಲ್ಲ ಇಕ್ಕಿದ್ರು, ಪಾತ್ರೆ ಗಿತ್ರೆ ಎಲ್ಲ ತೊಳೆದ್ರು, ಇನ್ನೊಂದು ಸ್ವಲ್ಪ ಇದ್ದಾವೇನ, ಹೋಗಿ ಊಟ ಮಾಡೋ ಗಂಟಿ. ಬೇಡಮ್ಮ, ನನಗೆ ಜೀರ್ಣ ಆಗಲ್ಲ, ನಾಳೆನೇ ಸ್ಯಾನೆ ತುಂಬಲ್ ಕಣಮ್ಮ. ಜೀರ್ಣ ಆಗಲ್ಲ ಅಂತ ಮೊನ್ನೆ ಉಣ್ಣಲ್ಲ ಸ್ಯಾನೆ ಹಾಕಿತ್ತು ಮಟನ್ ಸಾರು ಎಲ್ಲನ. ಏನು ಜನ ತಾಯಿರಮ್ಮ, ಮೂರಾಗ ಎಲ್ಲ ಹಂಗೆ ಬರ್ಕೊಂಡು ಬೊಮ್ಮಮ್ಮ. ಬೋಲ್ ಚೆನ್ನಾಗಿ ಮಾಡಿರು ಬೀಗ್ರ ಊಟನ, ಬೋಲ್ ಚೆನ್ನಾಗಿ ಹಾಕ್ಸಿರು ಅಂತ ಎಲ್ಲರೂ ಹಂಗೆ ಮಾತಾಡೋರು. ಬೋಲ್ ಚೆನ್ನಾಗಿ ಮಾಡಿರು ಬೋಮಮ್ಮರು ಅಂತೇಳಿ ಎಲ್ಲರೂ ಹಂಗೆ ಮಾತಾಡಿದ್ದು. ಏನು ಜನ, ಎಷ್ಟು ಕಾರ್ಗಳು ಬೈಕ್ಗಳು, ಸಖತ್ ಜನ. ಒಳ್ಳೆತನದಿಂದ ಭಾವಿಸಿ ಒಳ್ಳೆಯವ್ರನ್ನ ಒಳ್ಳೆತನದಿಂದ ಕರೆದ್ರೆ ಎಲ್ಲರೂ ಬರ್ತಾರೆ, ಎಲ್ಲ ಹೋಗ್ತಾರೆ. ಸಾಕು ಬಂದಿರೋ ಅಂಥ ಜನನೇ ಸಾಕು. ಒಟ್ಟಿನಲ್ಲಿ ಎಲ್ಲ ಬಂದಿದ್ರು, ನಮ್ಮ ಆಫೀಸ್ನಾಗ ಆಗಿರ್ಬೋದು, ವರ್ಷಿತ್ ಅಕ್ಕರ ಆಫೀಸ್ನಾಗ್ಳವರು, ಇವರಪ್ಪಾಜಿ ಆಫೀಸ್ನಾಗ್ಳವರು, ಇವ್ರ ಯಶೋ ಆಫೀಸ್ನಾಗ್ಳವ್ರು ಎಲ್ಲರೂ ಬಂದಿದ್ರು. ಇವನು ಕೆಲಸಕ್ಕೂ ಎಲ್ಲಾದರೂ ಫ್ರೆಂಡ್ಗಳು ಎಲ್ಲ ಹೇಳಿರೋ ಅಂಥವ್ರು ಎಲ್ಲರೂ ಬಂದಿದ್ರು. ಒಟ್ಟಿನಲ್ಲಿ ಮನೆಗಂತೂ ಕರೀಲಿಲ್ಲ ಅಂತ ಮಾಡಿ ನಾವು ಅಷ್ಟು ಜನ ಬಂದಿದ್ದು ನೋಡಿ ಅಯ್ಯೋ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಹೆಂಗೋ ಎಲ್ಲ ಚೆನ್ನಾಗಿದ್ರೆ ಸಾಕು ಬಿಡಮ್ಮ ಭೂಮಿ. ಹೆಂಗೋ ನಮ್ಮ ಅಂದಾರಿಗೆ ಬುದ್ಧಿ ಹೇಳ್ಕೇನು ಏನಾನ ತಪ್ಪು ಮಾಡಿರೂ ಹಿಂಗೆ ಚಿಕ್ಕ ವಯಸ್ಸಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಒಳ್ಳೆ ಸಂಬಂಧ ಸಿಕ್ಕೈತಿ ಅಂತೇಳಿ, ಒಳ್ಳೆ ಹುಡುಗ ಅಂತೇಳಿ ನಮ್ಮ ಸೀತಮ್ಮರು ಎಲ್ಲರೂ ಒಪ್ಪಿ ಮಾಡ್ಯವ್ರೆ. ಇನ್ನು ಏನಾನ ಅಂತ ಸಣ್ಣ ಪುಟ್ಟ ತಪ್ಪುಗಳು ಏನಾನ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ತಿದ್ಕೊಂಡು ಬುದ್ಧಿ ಹೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಒಟ್ಟಿನಲ್ಲಿ ಕೊಟ್ಟು ಮಾಡಿದ್ಕೂ ಚೆನ್ನಾಗಿದ್ದಾರಪ್ಪ ಅಂತ ಅನ್ನಿಸ್ಕೊಂಡ್ರೆ ಸಾಕು ಕಣಮ್ಮ. ಸರಿ ಆಯ್ತು ಕಣ್ಣಂಟಿ, ನಾನು ಅದನ್ನೇ ಹೇಳಿದ್ದು. ಈಗ ನಮ್ಮ ರಂಜು ಅಕ್ಕನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊ ನೀನು, ನನ್ನ ಮಗನ್ನ ಅವರೇ ಸಾಕಿರೋದು ಅಂತೇಳಿ ಅದನ್ನೇ ಹೇಳ್ತಾ ಇದ್ದೆ, ಅದನ್ನೇ ಮಾತಾಡ್ತಿದ್ದೆ. ನಾನೆಲ್ಲ ಹಂಗೇನಾನ ತಪ್ಪು ಏನಾದರೂ ಮಾತಾಡೋದಾಗಲಿ ಏನಾದರೂ ಹಂಗೇನಾನ ಹೇಳಿದ್ರೆ ನಾನೆಲ್ಲ ಹೇಳ್ತೀನಿ ಬಿಡು. ನಮಗೆ ಗೊತ್ತೈತೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೆಂಗೆ ನೋಡ್ಕೋಬೇಕು ನನ್ನ ಸಸ್ಯನ ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತೆ. ಸ್ವಲ್ಪ ಊಟ ಮಾಡ್ಬೋದಾಯಿತು ಶಾಂತಕಾಯ. ಬೇಡ ಕಣಮ್ಮ, ನಾನು ಊಟ ಮಾಡಲ್ಲ, ಬೇಡ ಉಮ್ಮಂಗಿದ್ರೆ ನಾನೇನು ತಿನ್ಕಣಮ್ಮ. ಈಗ ನಮ್ಮ ಮನೆ ಇದ್ದಂಗೆ ಇದೆ, ನಾವೇನು ಆಚೆಗೆ ಎಲ್ಲ ಇಕ್ಕೆಮಕ್ಕೂ ಉಮ್ಮಂಗಿದ್ರೆ ಒಂದಿಟ್ಟು ಇಕ್ಕಮ್ಮ ಬುಮ್ಮಮ್ಮ ಅಂತ ಕೇಳ್ತೀನಿ. ನಾನೇನು ಹಂಗೆಲ್ಲ ಏನು ನಾಚಿಕೆ ಇಕ್ಕೆಮಕ್ಕೆ ಹೋಗಲ್ಲ. ಬೇಡ ಉಂಬಕ್ಕಾಗಲ್ಲ, ನನಗೆ ಜೀರ್ಣ ಆಗಲ್ಲ ಕಣ. ಮಾಲೆ ವಯಸ್ಸು ಹೋಗ್ತಾ ಜೀರ್ಣ ಆಗಲ್ಲ, ಉಂಬಕ್ಕಾಗಲ್ಲ, ಹೊಟ್ಟೆಲ್ಲ ನೋಯ್ಸಂಗಾಗುತ್ತೆ. ಹೋಗಮ್ಮ, ಒಂದಿಷ್ಟು ಟೀಗನ ಇಕ್ಕೋಗು ಮಂದಾರ. ಕಾಫಿ ಪುಡಿದ್ ಬೇಡಮ್ಮ, ಟೀ ಏನು ಬೇಡ ನನಗೆ, ಕಾಫಿ ಪುಡಿದ್ ಕಾಸು. ಸರಿ ಆಯ್ತು ಹೇಳಜ್ಜಿ, ಕಾಸ್ತೀನಿ ಕೂತ್ಕ, ಹಂಗೆ ಕಾಸ್ಕೊಂಬರ್ತೀನಿ. ಇಬ್ರು ಕೂತ್ಕೊಂಡು ನೀನು ಅತ್ತೆ ಮಾತಾಡ್ತೀರಿ, ಬರ್ತೀನಿ. ಅದೆಷ್ಟು ಆಗ್ತಾಳೆ ನಮ್ಮ ಬೊಮ್ಮಮ್ಮ ಯಾತ್ಕನಾಗಲಿ. ಅಕ್ಕ ಅಂಥದ್ರಾಗೆಲ್ಲ ಏನಿಲ್ಲ ಪಾಪ, ಎಲ್ಲರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಪಾಪ. ನಮ್ಮ ರಂಜು ಯಾತನ ಮಾಡ್ತಿದ್ಲಿ, ನಮ್ಮ ರಂಜಕ್ಕ ಪಾಪ ಅವಳೆ ಹೋಗಿ ನಾನೆಲ್ಲ ಮಾಡ್ತೀನಿ ತೆಗಿತೀನಿ ಸುಮ್ಮ ಕೂಕಾಳತ್ತೆ ಅಂತ ಹೇಳ್ತಾಳೆ. ಬದುಕು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನಾನು ನೋಡ್ತೀನಲ್ಲ, ನೆಲ ತೊಳೆಯೋದಾಗಿರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಮೊಸರು ತೊಳೆಯೋದಾಗಿರ್ಬೋದು ಎಲ್ಲ ಕ್ಲೀನಾಗಿ ಮಾಡ್ತಾಳೆ. ಎಲ್ಲ ನಮ್ಮಂಗೇನೆ ಬದುಕು ಮಾಡೋದ್ರಾಗಲಿ ಎಲ್ಲಾದ್ರಾಗ ಅಷ್ಟೇ. ಅವಳು ಏನಂತದ ಎಲ್ಲ ಏನಿಲ್ಲ, ಅಂಥದ್ರಾಗೆಲ್ಲ ಬುದ್ಧಿ ಚೆನ್ನಾಗೈತೆ. ನನ್ನ ಸೊಸಿಗೆ ನಮ್ಮನ್ನು ನೋಡ್ಕೊಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ರಂಜಕ್ಕರ್ ನೋಡ್ಕೊಳಮ್ಮ, ನನ್ನ ಮಗನ ಅವರೇ ಸಾಕಿರೋದು ಅಂತೇಳಿ ಈಗಲೇ ಹೇಳಿದೆ. ಚೆನ್ನಾಗೆ ನೋಡ್ಕೊಂಬ್ಲಿ ಅಂತೇಳಿ. ನನ್ನ ಮಗನ ತುಂಬ ಚೆನ್ನಾಗಿ ಸಾಕಿದ್ದಾರೆ, ಅದಕ್ಕೋಸ್ಕರ ನನ್ನ ಸೊಸಿಗೆ ಹಿಂಗೆ ಹೇಳಿದೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.